ಶುಭೋದಯ ಸ್ನೇಹಿತರೆ. ಐಫೋನ್ ಇಲ್ಲಿವರೆಗೂ ಯಾಕೆ ಆ್ಯಂಡ್ರಾಯ್ಡು ಐಫೋನನ್ನು ಕ್ಯಾಮ್ರಾದಲ್ಲಿ ಬೀಟ್ ಮಾಡ್ತಾ ಇಲ್ಲ, ಯಾಕೆ ಐಫೋನ್ ಈಗಲೂ ಕೂಡ ಸ್ಟ್ಯಾಂಡರ್ಡಾಗೇ ಇದೆ ಅನ್ನೋದಕ್ಕೆ ಕಾರಣ ಹೇಳ್ತೀನಿ ನಿಮಗೆ. ಇವರು 16 GB 12 GB ರ್ಯಾಮ್ ಇದ್ದರೂ ಕೂಡ ಆ್ಯಂಡ್ರಾಯ್ಡಲ್ಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಅದೇ ನೀವು ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ, ಅದರಲ್ಲಿ ಇನ್ನೂ ಭಾಳ ಪಾಯಿಂಟ್ಸ್ ಇದೆ. ಒಂದು ಪಾಯಿಂಟ್ ಹೇಳ್ತೀನಿ. ಈಗ NVMe ಕಾರ್ಡ್ ಬರುತ್ತಲ್ಲ, NVMe ಅಂತಂದರೆ SSD ಬರುತ್ತೆ ಗೊತ್ತಾ ನಿಮಗೆ ಕಂಪ್ಯೂಟ್ರಲ್ಲಿ, 1 TBps. ಆ ಒಂದು ಏನಂದರೆ ಫ್ಲ್ಯಾಶ್ ಮೆಮೊರಿನ ಏನು ಮಾಡಿರ್ತಾರೆ ಅಂದರೆ ಐಫೋನಲ್ಲಿ ಯೂಸ್ ಮಾಡಿರ್ತಾರೆ. ಅಂದರೆ 1 TBps ತನಕನೂ ನಿಮಗೆ ರೀಡಿಂಗ್ ರೈಟಿಂಗ್ ಸ್ಪೀಡನ್ನು ಅದು ಹೊಂದಿರುತ್ತೆ. ಹಾಗಾಗಿ ಏನು ಕ್ಯಾಪ್ಚರ್ ಮಾಡುತ್ತೋ ಅಷ್ಟೇ ಸ್ಪೀಡಾಗಿ ಅಲ್ಲಿ ರೈಟ್ ಆಗುತ್ತೆ. ಹೀಗಾಗಿ ವಿಡಿಯೋದಲ್ಲಿ ಜಿಟ್ರ್ ಅಂತ ಕರೀತಾರೆ. ಜಿಟ್ರ್ ಅಂದರೆ ಈಗ ವಿಡಿಯೋದಲ್ಲಿ ಜರ್ಕ್ ಬರುತ್ತಲ್ಲ, ಆ ಜರ್ಕು ಬರೋದಿಲ್ಲ. ಮತ್ತು ಇನ್ನೊಂದು AIS OIS ಎರಡನ್ನೂ ಬ್ಲೆಂಡ್ ಮಾಡಿ ವಿಡಿಯೋನ ಪ್ರೊಸೆಸ್ ಮಾಡೋದ್ರಿಂದ ಆ ಏನು ಪ್ರೊಸೆಸ್ ಆಗುತ್ತೆ ಅಷ್ಟೇ ಸ್ಪೀಡಾಗಿ ವಿಡಿಯೋ ಏನು ಮೆಮೊರಿಯಲ್ಲಿ ರೈಟ್ ಆಗೋದ್ರಿಂದ ನಿಮಗೆ ಕ್ವಾಲಿಟಿ ವಿಡಿಯೋ ನಮಗೆ ಔಟ್ಪುಟ್ ಸಿಗುತ್ತೆ. ಹಾಗಾಗಿ ಐಫೋನ್ ಗೆದ್ದಿದೆ. ಆ ಪ್ರೊಸೆಸ್ಸು ಆ್ಯಂಡ್ರಾಯ್ಡಲ್ಲೂ ಕೆಲವೊಂದು ಅಲ್ಟಿಮೇಟ್ ಮಾಡೆಲ್ಗಳು ಏನಿದೆ, ಈಗ ಉದಾಹರಣೆ ಸ್ಯಾಮ್ಸಂಗಲ್ಲಿ ಅಲ್ಟ್ರಾ ಸೀರೀಸ್ ಏನಿದೆ, ಅದು ಸ್ಯಾಮ್ಸಂಗಿಗೆ ಪ್ರಬಲ ಪೈಪೋಟಿ ಕೊಡ್ತಾ ಇದೆ. ಇನ್ನುಳಿದಂತಹ ಮೊಬೈಲ್ಗಳ ಬಗ್ಗೆ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವೊಂದು ಏನು ಅಲ್ಟ್ರಾ ಸೀರೀಸ್ ಇದೆ, ಅಲ್ಟ್ರಾ ಮತ್ತು ಏನು ಸೀರೀಸ್ ಇದೆ, ಅದು ಮಾತ್ರ ಪೈಪೋಟಿ ಕೊಡ್ತಾ ಇದೆ. ಬಟ್ ಎಲ್ಲವೂ ಸಕ್ಸಸ್ ಆಗಿದೆ ಇಲ್ವಾ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಐಫೋನ್ ಗೆಲ್ಲೋದಕ್ಕೆ ರೀಡಿಂಗ್ ರೈಟಿಂಗ್ ಸ್ಪೀಡ್ ಇರ್ತಕ್ಕಂತಹ ಹಾರ್ಡ್ವೇರ್ಗಳನ್ನು, ಫ್ಲ್ಯಾಶ್ ಹಾರ್ಡ್ವೇರ್ಗಳನ್ನು ಬಳಸಿರೋದು ಕಾರಣ. ನಮಸ್ಕಾರ.